ಆತ್ಮೀಯರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಿತಾಕ್ಷರ ವಾಹಿನಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋ ಇತಿಹಾಸದಲ್ಲಾದ ರಾಜಧಾನಿಯ ಬದಲಾವಣೆಯ ಕುರಿತಾಗಿರುವಂಥದ್ದು. ದೆಹಲಿಯ ಹುಚ್ಚುದೊರೆ ಮೊಹಮ್ಮದ್ ಬಿನ್ ತುಘಲಕನ ವಿರುದ್ಧ ಬಂಡೆದ್ದ ಹಸನ್ ಗಂಗು ಬಹಮನ್ ಶಾನು ಆ ದುರಾಡಳಿತಗಾರನ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ತನ್ನ ಹಿಂಬಾಲಕರ ಒಡಗೂಡಿ ಬಂದು ಕಲಬುರಗಿಯ ದಕ್ಷಿಣಕ್ಕೆ ಬರುತ್ತಾನೆ. ಆ ಕಲಬುರಗಿಯ ಭಯಂಕರ ಬಿಸಿಲಿನ ನಡುವೆ ಆತ ತನ್ನದೇ ಒಂದು ರಾಜಧಾನಿಯನ್ನು 1647ರಲ್ಲಿ ಸ್ಥಾಪಿಸುತ್ತಾನೆ. ಆತ ಒಬ್ಬ ಸಹಿಷ್ಣು ದೊರೆಯಾಗಿದ್ದು ಇಲ್ಲಿನ ಬಹುಸಂಖ್ಯಾತ ಪ್ರಜೆಗಳೊಂದಿಗೆ ಉತ್ತಮ ರೀತಿಯಲ್ಲಿ ಆಡಳಿತವನ್ನ ಮಾಡುತ್ತಾನೆ. ಕಲಬುರಗಿಯಲ್ಲಿ ಸುಮಾರು 9 ಸುಲ್ತಾನರು ರಾಜ್ಯವನ್ನು ಆಳುತ್ತಾರೆ. ನಂತರ ಬಹುಮನಿ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತವೆ. 9ನೇ ಸುಲ್ತಾನನಾದ ಅಹಮದ್ ಶಾ ವಲಿ ಹಾಗೂ ಆತನ ಘನಿಷ್ಠ ಸಹೋದರನಾದ ಫಿರೋಜ್ ಶಾನ ನಡುವೆ ಸಿಂಹಾಸನಕ್ಕಾಗಿ ವೈಮನಸ್ಸು ಉಂಟಾಗುತ್ತದೆ. ಫಿರೋಜ್ ಶಾನು ಆತನ ತಮ್ಮನನ್ನು ಕೊಲ್ಲಲು ಗುಪ್ತಚರನನ್ನು ನೇಮಿಸುತ್ತಾನೆ. ಹೀಗಾಗಿ ಅವರಿಬ್ಬರ ನಡುವೆ ಉತ್ತರಾಧಿಕಾರದ ಕಾಳಗ ನಡೆಯುತ್ತದೆ. ಈ ಯುದ್ಧದಲ್ಲಿ ಜಯಶೀಲನಾದ ಅಹಮದ್ ಶಾಹ ವಲಿಯು ಕಲಬುರಗಿ ನಗರವನ್ನ ವಶಪಡಿಸಿಕೊಳ್ಳುತ್ತಾನೆ. ಆದರೆ ಕಾರಣಾಂತರಗಳಿಂದ ಆತನಿಗೆ ಅಲ್ಲಿರಲು ಮನಸ್ಸಾಗದೆ ಕಲಬುರಗಿಯಿಂದ ಸುಮಾರು 100 ಕಿಲೋಮೀಟರ್ ದೂರವಿರುವ ಬೀದರ್ ನಗರಕ್ಕೆ ತನ್ನ ರಾಜಧಾನಿಯನ್ನು ಬದಲಾಯಿಸುತ್ತಾನೆ. ಚಾಳುಕ್ಯರ ಅವಸಾನದಿಂದ ಮರೆಗೆ ಸರಿದಿದ್ದ ಬೀದರ್ಗೆ ಮತ್ತೊಮ್ಮೆ ರಾಜಧಾನಿ ವೈಭವ ಮರುಕಳಿಸುತ್ತದೆ. ತನ್ನ ಎಲ್ಲಾ ಹಿಂಬಾಲಕರೊಡನೆ ಕಲಬುರಗಿಯನ್ನು ಬಿಟ್ಟು ಅಹಮದ್ ಶಾ ವಲಿಯು ಬೀದರ್ ನಗರಕ್ಕೆ ಆಗಮಿಸುತ್ತಾನೆ. ಆ ಬೀದರ್ ನಗರದಲ್ಲಿ ಮತ್ತೊಮ್ಮೆ ಬೃಹತ್ ಸಾಮ್ರಾಜ್ಯದ ರಾಜಧಾನಿಯನ್ನು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡುತ್ತಾನೆ. ಆದರೆ ಈಗ ಇರುವ ಬೀದರ್ ಕೋಟೆ ಮತ್ತು ಅದರ ಅರಮನೆಗಳೆಲ್ಲ ಅಹಮದ್ ಶಾ ನಿರ್ಮಾಣ ಮಾಡಿದ್ದ ಎಂಬ ಪ್ರಶ್ನೆಗೆ ಉತ್ತರ ಅರ್ಧ ಹೌದು ಅರ್ಧ ಇಲ್ಲ ಎಂಬುದಾಗುತ್ತದೆ. ಏಕೆಂದರೆ ಅಹಮದ್ ಶಾನು ಬೀದರ್ನಲ್ಲಿ ನಿರ್ಮಾಣ ಮಾಡಿದ್ದ ರಾಜಧಾನಿಗಿಂತ ಮುಂಚೆಯೇ ಅಲ್ಲಿ ಒಂದು ಕೋಟೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಾ ಇತ್ತು. ಈಗ ನೀವು ಅದನ್ನೇ ನೋಡುತ್ತಿದ್ದೀರಿ. ಈಗ ನೀವು ನೋಡುತ್ತಿರುವಂತಹ ಈ ಕೋಟೆಯ ಭಾಗ ಹಳೆಯ ಕೋಟೆಯದು. ಅಹಮದ್ ಶಾನು ಬೀದರ್ ನಗರಕ್ಕೆ ಆಗಮಿಸಿ ಅಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಅಲ್ಲೊಂದು ಕೋಟೆ ಇತ್ತು ಎನ್ನುವುದಕ್ಕೆ ಇದು ಬಲವಾದ ಕುರುಹು ಮತ್ತು ಸಾಕ್ಷಿಯಾಗಿದೆ. ಇವತ್ತಿಗೂ ಸಹ ಅಲ್ಲಿ ಹಿಂದೂಗಳಿಂದ ಒಂದು ಭಾಗಕ್ಕೆ ಪೂಜೆಯು ಸಹ ನಡೆಯುತ್ತದೆ. ಅಲ್ಲಿ ಕೆಲವೊಂದಿಷ್ಟು ಕಲ್ಲುಗಳನ್ನಿಟ್ಟು ಅವುಗಳನ್ನೇ ಸುಮಾರು ಜನರು ಅಲ್ಲಿ ಪ್ರತಿನಿತ್ಯ ಬಂದು ಪೂಜಿಸುತ್ತಾರೆ. ಕೋಟೆಗೆ ಹತ್ತಿರದಲ್ಲಿಯೇ ಒಂದು ಬೃಹತ್ತಾದಂತಹ ಕೆರೆಯೂ ಸಹ ಇದೆ. ಹಾಗೆ ಕೋಟೆಯ ಹೆಬ್ಬಾಗಿಲ ಬಳಿಯೇ ಒಂದು ಬಾವಿಯೂ ಸಹ ಇದೆ. ಇವತ್ತು ಆ ಬಾವಿಯು ಬಳಕೆಗೆ ಸಾಧ್ಯವಿಲ್ಲದೆ ಇದ್ದರೂ ಸಹ ಅದರ ಒಂದಾನೊಂದು ಕಾಲಕ್ಕೆ ಅದು ವ್ಯಾಪಕ ಪ್ರಮಾಣದಲ್ಲಿ ಬಳಕೆಯಲ್ಲಿತ್ತು ಎನ್ನುವುದನ್ನ ಈ ಚಿತ್ರ ತೋರಿಸುತ್ತದೆ. ನೀವೀಗ ನೋಡ್ತಿರುವಂತಹ ಕೋಟೆಯ ಕೋಟೆಯ ಗೋಡೆಯನ್ನ ನೀವು ನೋಡಬಹುದು. ಆದ್ಮೇಲೆ ಈಗ ನಾವು ಕೋಟೆಯ ಹೆಬ್ಬಾಗಿಲಿಗೆ ಹತ್ತಿರ ಹೋಗೋಣ. ಇದು ಕೋಟೆಯ ಹೆಬ್ಬಾಗಿಲಿಗೆ ಇರುವಂತಹ ದಾರಿ. ನೀವೀಗ ನೋಡ್ತಾ ಇರುವಂಥದ್ದು ಆ ಹಳೆಯ ಕೋಟೆಯ ನೈಜ ದ್ವಾರ. ಇದು ಅಹಮದ್ ಶಾ ವಲಿಯು ಬೀದರ್ ನಗರದಲ್ಲಿ ಕೋಟೆಯನ್ನು ಸ್ಥಾಪಿಸೋಕ್ಕಿಂತ ಪೂರ್ವದಲ್ಲಿಯೇ ಇದ್ದಂತಹ ಕೋಟೆಯ ಭಾಗವಾಗಿದೆ ಎಂದು ವಿದ್ವಾಂಸರ ಅಭಿಪ್ರಾಯವಾಗಿದೆ.
ಆದರೆ ಅಹಮದ್ ಶಾನು ಆ ಹೊಸ ಕೋಟೆಯ ನಿರ್ಮಾಣದ ನಂತರ ಈ ಕೋಟೆಯ ಬಳಕೆ ಅಕ್ಷರಶಃ ನಿಂತು ಹೋಯಿತು ಎನ್ನುವುದಕ್ಕೆ ಸೂಚಕವಾಗಿ ಈ ಒಂದು ಬಾಗಿಲನ್ನು ಹೊರತುಪಡಿಸಿದರೆ ಇಲ್ಲಿ ಮತ್ಯಾವುದೇ ಭಿನ್ನವಾಗಿರುವಂತಹ ಕೋಟೆಯ ರಚನೆಗಳು ಕಾಣಸಿಗುವುದಿಲ್ಲ. ಈ ಕೋಟೆ ಒಂದಾನೊಂದು ಕಾಲಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಳಕೆಯಲ್ಲಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಕೋಟೆಯ ಬಾಗಿಲುಗಳಿಗೆ ಅಳವಡಿಸುವಂತಹ ಕೀಲುಗಳನ್ನು ಸಹ ನೀವು ಇಲ್ಲಿ ನೋಡಬಹುದು. ಈ ಬಾಗಿಲನ್ನು ದಾಟಿ ನಾವು ಕೋಟೆಯೊಳಗಡೆ ಹೋಗಿದರೆ ನೀವು ಅಷ್ಟೊಂದು ಎತ್ತರದಲ್ಲಿ ಕಾಣುವಂತಹ ಆ ರಚನೆಯನ್ನು ನೀವು ನೋಡಬಹುದು. ಆದರೆ ವಸ್ತುತ ಆ ರಚನೆ ತದನಂತರದ್ದು. ಈಗ ನೀವು ನೋಡ್ತಿರುವಂತಹ ಈ ಗೋಡೆ ಅದೇ ರಚನೆಯದ್ದು. ಇಲ್ಲಿ ಹಲವಾರು ವಿಭಿನ್ನವಿದ್ದಂತಹ ಕಲ್ಲುಗಳನ್ನು ಬಳಸಿಕೊಂಡು ಗೋಡೆಯನ್ನು ಕಟ್ಟಿರುವಂಥದ್ದು ಕಾಣಬಹುದು. ಅದೆಷ್ಟೋ ಕಲ್ಲುಗಳಲ್ಲಿ ಇನ್ನು ಚಿತ್ರಗಳು, ವಿವಿಧ ವಿನ್ಯಾಸದ ಶಿಲ್ಪಗಳನ್ನು ಸಹ ನೀವು ನೋಡಬಹುದು. ಇದು ಸೂಚಿಸುವಂಥದ್ದು ಈಗಾಗಲೇ ಇರುವಂತಹ ಯಾವುದೋ ಒಂದು ಭಾಗವನ್ನು ಒಡೆದು ಹಾಕಿ ಅದರ ಕಲ್ಲುಗಳನ್ನು ಬಳಸಿಕೊಂಡು ಮತ್ತೊಂದು ಗೋಡೆಯನ್ನ ನಿರ್ಮಾಣ ಮಾಡಿದ್ದಾಗಿ ಎಂದು ತಿಳಿದು ಬರುತ್ತದೆ. ಇದು ರಾಜನ ಆಸ್ಥಾನಕ್ಕೆ ಸಮೀಪ ಇರುವಂತಹ ಗೋಡೆ. ಯುದ್ಧದಲ್ಲಿ ಗೆದ್ದಂತಹ ಅಹಮದ್ ಶಾ ವಲಿಯು ಆತನ ರಾಜಧಾನಿಯನ್ನಾಗಿ ಬೀದರ್ ನಗರವನ್ನೇ ನಿರ್ಮಾಣ ಮಾಡಿಕೊಂಡನು. ಬೀದರ್ ಕೋಟೆ ದಕ್ಷಿಣದ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದು. ಆ ಕೋಟೆಯ ನಿರ್ಮಾಣಕ್ಕಾಗಿ ಅನೇಕರು ಶ್ರಮವಹಿಸಿದ್ದಾದರೂ ಸಹ ವಾಸ್ತವದಲ್ಲಿ ಆ ಅಹಮದ್ ಶಾನು ಕೋಟೆಯನ್ನು ನಿರ್ಮಾಣ ಮಾಡಿರಲಿಲ್ಲ. ಇದ್ದಂತಹ ಕೋಟೆಯನ್ನು ಮುಂದುವರಿಸಲ್ಪಟ್ಟಿದ್ದ. ಈಗಲೂ ಸಹ ಕೋಟೆಯ ಪಳೆಯುಳಿಕೆಗಳು ಅಲ್ಲಿ ನೀವು ನೋಡಬಹುದು.